ಎವರೆಸ್ಟ್ ನಮ್ದಲ್ಲಲ್ಲ ಮಾರೆ. ಇಲ್ಲಿ ನೋಡಿ ಅಲ್ಲಿ ಮೌಂಟ್ ಎವರೆಸ್ಟ್ ಅಂತ ಹೇಳಿ ಇಲ್ಲಿ ಒಬ್ಬರು ಓಂ ನಮಸ್ತೆ ಓಂ ನಮಸ್ತೆ ಇದು ಹೊಯ್ಗೆ ಹೊಯ್ಗೆ ಹೊಯ್ಂಗಿ. देखा आपने लापरवाही का नतीजा है. ಉಡುಪಿದು ಮಾಡಲ್. ನಿಮ್ಗೆ ನಾನು ಇಷ್ಟ ಇಲ್ವಾ? ಇಲ್ಲಿ ನೋಡಿ ಅದಕ್ಕೋಸ್ಕರ ಒಂದು ಕಾಂಕ್ರೀಟ್ ರೋಡ್ ತರ ಮಾಡಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೂಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ಸೊ ಇವತ್ತು ನಾವು ಹೋಗ್ತಾ ಇದ್ದೇವೆ ಲೇಕಿಗೆ. ಹೌದು. ಸೊ ಯಾವ ಲೇಕ್ ಅದು? ಚಿಲ್ಲಿ ವ್ಯಾಕ್ ಲೇಕ್ ಅಂತ ಹೇಳಿ. ನಾನು ಚಿಲ್ಲಿ ಲೇಕ್ ಅಂತ ಮಾಡಿದೆ. ಮೆಣಸಿನಕಾಯಿ ಲೇಕ್ ಆಗ್ತದೆ ಚಿಲ್ಲಿ ಲೇಕ್. ನಾನು ಹಾಗೆ ನೆನ್ಪಿಟ್ಕೊಂಡಿದ್ದೆ ಆಕ್ಚುಲಿ, ಮೆಣಸಿನಕಾಯಿ ಲೇಕ್ ಅಂತ ನೆನ್ಪಿಟ್ಕೊಂಡಿದ್ದೆ. ಸೊ ಚಿಲ್ಲಿ ವ್ಯಾಕ್ ಲೇಕ್ ಅಂತ ಹೇಳಿ ನಮ್ಮ ಮನೆಯಿಂದ ಚಿಲ್ಲಿ ವ್ಯಾಕ್ ಅಲ್ಲಿಂದ 1.5 hour ಡ್ರೈವ್ ಅಂತ. ಡ್ರೈವಿಗೆ. ಸೊ ನಾವೆಂತ ಅಷ್ಟೇ ನೋಡ್ಲಿಲ್ಲ ಅದ್ರ ಬಗ್ಗೆ, ಫ್ರೆಂಡ್ಸ್ ಕರೆದ್ರು ಸೊ ಹಾಗೆ ಹೋಗ್ತಿದ್ದೆ ಒಟ್ಟಿಗೆ. ಅಂಡ್ ಇಲ್ಲಿ ಆಕ್ಚುಲಿ ಕೆನಡಾದಲ್ಲಿ ಲೇಕ್ಸ್ ಬಂದು ತುಂಬಾ ಬ್ಲೂಯಿಶ್ ವಾಟರ್ ಇರ್ತದೆ, ಗ್ರೀನ್, ಕೆಳಗೆ ತಳ ಎಲ್ಲ ಕಾಣುದು, ತುಂಬಾ ಕ್ಲೀನ್ ವಾಟರ್, ಬೇಸಿಕಲಿ ತುಂಬಾ ಕ್ಲೀನ್ ವಾಟರ್ ಇರ್ತದೆ ಲೇಕ್ ಅಲ್ಲಿ ಯೂಶುವಲಿ. ಬಟ್ ಇದು ಹೇಗೆ ಉಂಟು ಗೊತ್ತಿಲ್ಲ. ನೋಡು ಅಲ್ಲಿ ಹೋದ್ಮೇಲೆ ಹೇಗುಂಟು ಎಂತ ಉಂಟು ಎಲ್ಲ ನಿಮ್ಗೆ ತೋರಿಸ್ತೇವೆ, ಬನ್ನಿ ಲೆಟ್ಸ್ ಗೋ. ಮತ್ತೆ ಇನ್ನೊಂದೆಂತ ವಿಷಯ ಹೇಳಿದ್ರೆ, ಬರುವಾಗ ವಾಟರ್ ಫಾಲ್ ಸಿಕ್ಕಿದ್ರೆ ನೋಡುವ ಅಂತ ಹೇಳಿದ್ದಾರೆ. ಸೊ ಅದನ್ನು ಆದ್ರೆ ನೋಡ್ಬೇಕು. ಸೊ ಬನ್ನಿ ನಮ್ಮ ಜೊತೆ ಹೋಗುವ. ಎವರೆಸ್ಟ್ ನಮ್ದಲ್ಲಲ್ಲ ಮಾರೆ. ಹೌದು, ನೇಪಾಳದಲ್ಲಿ ಉಂಟು. ಇದು ಕೆನಡಾದ ಮೌಂಟ್ ಎವರೆಸ್ಟ್. ದಾಟುವ ಅದು ಸಹ ನಮ್ದಲ್ಲ. ಕೈಲಾಶ ನಮ್ದಲ್ಲ. ಇಲ್ಲಿ ನೋಡಿ ಅಲ್ಲಿ ಮೌಂಟ್ ಎವರೆಸ್ಟ್ ಅಂತ ಹೇಳಿ ಇಲ್ಲಿ ಒಬ್ಬರು ಓಂ ನಮಸ್ತೆ ಓಂ ನಮಸ್ತೆ ಅಂತ ಅವಸ್ಥೆ ಆಗಿದೆ. ಇಲ್ಲ ಇದರಲ್ಲಿ ಬರ್ಲಿಲ್ಲ, ಈಗ ಬರ್ಲಿಲ್ಲ. ಇಷ್ಟು ಒಳ್ಳೆ ಸಮ್ಮರ್ ಅಲ್ಲಿ ಸಹ ಅಲ್ಲಿ ನೋಡಿ ಹೇಗೆ ಸ್ನೋ ಕಾಣ್ತಾ ಉಂಟಂತ. ಮತ್ತೆ ಇದೆಲ್ಲ ಇದು ಆಪರ್ಡ್ಸ್ಫರ್ಡ್ ಬರ್ತದೆ ಆಯ್ತಾ, ಇದು ಚಿಲ್ಲಿ ವ್ಯಾಕ್ ಹೇಳಿದ್ರು. ಸೊ ಫುಲ್ ಉಂಟಲ್ಲ ಫಾರ್ಮ್ ಲ್ಯಾಂಡ್, ನೀವು ಬೆರೀಸ್ ನೋಡ್ತೀರಾ. ಮತ್ತೆ ಬೇರೆ ಅಲ್ಲಿ ಬರುವಾಗ ಇದು ಎಂತದು ದನದ್ದು ಮತ್ತೆ ಜೋಳದ್ದು ಮತ್ತೆ ಅಲ್ಲಿ ಇದು ಸಹ ಇತ್ತು, ಹಾರ್ಸ್ ಇದು ಸಹ. ಎಲ್ಲ ಫಾರ್ಮ್ ಲ್ಯಾಂಡ್, ವ್ಯವಸಾಯ ಎಲ್ಲ ಮಾಡುವಂತ ಜಾಗ. ಹೌದು, ಒಂದು ಹಳ್ಳಿ ಜಾಗ, ಅಬರ್ಟ್ಸ್ಫೋರ್ಡ್ ಅಂತೇಳಿ ಹಳ್ಳಿ. ಸರಿ ಅದೆಲ್ಲ ಆದ್ಮೇಲೆ ಬರುವಂಥದ್ದು. ಬ್ರಿಟಿಷ್ ಕೊಲಂಬಿಯಾನೇ, ಬಟ್ ಹಳ್ಳಿಯಲ್ಲಿ ಒಂದು ಹಳ್ಳಿ ಜಾಗದಲ್ಲಿ ಬರ್ತದೆ. ಒಳ್ಳೆ ಗ್ರೀನರಿ ಪ್ಲೇಸ್ ಆಯ್ತಾ, ಸೂಪರ್. ಈಗ ನಾವು ಚಿಲ್ಲಿ ವ್ಯಾಕಿಗೆ ಬಂದಿದ್ದೇವೆ. ಇದೀಗ ಪಾರ್ಕಿಂಗ್ ಲಾಟ್. ಮತ್ತು ಇಲ್ಲಿಂದ ಸ್ವಲ್ಪ ಕೆಳಗೆ ನಡೆದ್ರೆ ಚಿಲ್ಲಿ ವ್ಯಾಕ್ ಲೇಕ್. ಬೆಂಕಿಯಾ? ಸೊ ಬಂದಿದ್ದೇವೆ ಲೇಕಿಗೆ. ಟಂಟಾಣ ಚಿಲ್ಲಿ ವ್ಯಾಕ್ ಲೇಕ್. ಇಲ್ಲಿ ನೋಡಿ, ಇದು ಒಂದು ಸಣ್ಣ ಹಿಲ್ಲಿ ಏರಿಯಾಯಿಂದ ಕೆಳಗೆ ಬಂದಾಗೆ ಹೇಳಿರಿ. ಅಲ್ಲಿ ನೋಡಿ, ಅಲ್ಲಿ ಮೇಲೆ ಅಂತ. ನಂದು ಶಾಲೆದ ರೋಡ್ ಉಂಟಲ್ಲ, ನಂದು ಶಾಲೆದ ರೋಡ್ ಹೀಗೆ, ಇದು ಸಹ ಹೀಗೆ. ಇಲ್ಲಿ ಈಗ ಲಾಂಗ್ ವೀಕೆಂಡ್ ಆಗಿದ್ರಿಂದ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇಲ್ಲೆಲ್ಲ ಕ್ಯಾಂಪಿಂಗ್ ಸಹ ಮಾಡ್ತಿದ್ದಾರೆ. ಫುಲ್ಲು ಜನ ಜಂಗುಳಿ. ತೆಗಿಯುವುದಾ ನೋಡು, ಅಲ್ಲ ಇಲ್ಲಿ ಸಹ ಮಣ್ಣು ಉಂಟಲ್ಲ.
ಹಾಯ್ ಗೈಸ್, ನಾವೀಗ ಸ್ಯಾಂಡ್ ಮೇಲೆ ನಡ್ಕೊಂಡು ಹೋಗ್ತಿದ್ದೇವೆ. ಸ್ಯಾಂಡ್ ಮ್ಯಾನ್. ಆದ್ರೆ ಇಲ್ಲಿ ಮಣ್ಣೆಲ್ಲ ಕಪ್ಪು ಮಾರೆ ಅಲ್ಲ. ಹೌದು, ಇಲ್ಲಿ ಬಿಳಿ ಬಿಳಿ ಮೀನಲ್ಲ, ಸಾರಿ, ಬಿಳಿ ಬಿಳಿ ಮಣ್ಣಿಲ್ಲ. ಇದು ಹೊಯ್ಗೆ ಹೊಯ್ಂಗಿ. ಇಲ್ಲಿ ಹೊಯ್ಂಗಿ, ಕಪ್ಪು ಹೊಯ್ಂಗಿ. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಸಹ ಕಪ್ಪೆ ಹೊಯ್ಂಗಿ. ಯಾವ ಇವೆಲ್ಲ ಇಂಡಿಯಲ್ಲಿ ಮಾತ್ರ ಬಿಳಿ. ನಮ್ಮ ಮನೆ ಹತ್ರ ಎಲ್ಲ ಬಿಳಿ ಹೊಯ್ಂಗಿ. ಇಲ್ಲಿ ನೋಡಿ ಅಂತೆ ಬೆಡ್. ಸೊ ಇದನ್ನು ಹೀಗೆ ಇಲ್ಲಿ ಗಾಳಿ ಇನ್ಫ್ಲೇಟ್ ಮಾಡಿ ಬೆಡ್ಡಲ್ಲಿ ಆರಾಮದಲ್ಲಿ ಕುತ್ಕೊಂಡು ಗಮ್ಮತ್, ರಿಲ್ಯಾಕ್ಸೇಷನ್. ಇಲ್ಲಿ ನೋಡಿ, ಇದೆಲ್ಲ ಅವರೇ ತರೋದು ನೋಡಿ, ಅವರವರ ಗಾಡಿಯಲ್ಲಿ ತಂದು ಇಲ್ಲಿ ಹೀಗೆ ಟೈಮ್ ಸ್ಪೆಂಡ್ ಮಾಡೋದು. ಇದೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಇವರಿಗೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಈಗ ಟೆಂಪ್ರೇಚರ್ 3 ಡಿಗ್ರಿ ಉಂಟು. ಅಲ್ಲಿ ನೋಡಿ, ಅಲ್ಲಿ ಒಳ್ಳೆ ಬಿಸಿಲು ಕಾಣ್ತಾ ಉಂಟಲ್ಲ ನಿಮಗೆ. ಓಕೆ, ಒಳ್ಳೆ ಬಿಸಿಲು ಉಂಟು. ಆದರೆ ಇಲ್ಲಿ ನೆರಳಲ್ಲಿ ಬಂದಾಗ ನೀರು ಎಷ್ಟು ಕೋಲ್ಡ್ ಉಂಟಂದ್ರೆ, ಈಗ ಸಹ ತುಂಬ ಕೋಲ್ಡ್ ಉಂಟು, ತುಂಬ ಅಂದರೆ ತುಂಬ ಕೋಲ್ಡ್. ಅದೊಂದು ಇನ್ನೊಂದು ಸ್ಪೆಷಾಲಿಟಿ. कैसा लगा मेरा मजाक? ಅದು ಅಲ್ಲಿ ಹೇಳಿದ್ದು ನಾನು. ಇಲ್ಲಿ ಒಳ್ಳೆ ಕೋಲ್ಡ್ ಉಂಟು ನೀರು, ತುಂಬ ಕೋಲ್ಡ್ ಉಂಟು. ನಾನು ಅದೇ ಹೇಳ್ತಿದ್ದೆ ವಿಡಿಯೋದಲ್ಲಿ, ಎಷ್ಟು ಕೋಲ್ಡ್ ಉಂಟು ನೀರು ಅಂತ ಹೇಳಿ. ಇಲ್ಲಿ ಬಾಬಾ ನೀ ಬಾ ನೀರಿಗೆ. ಪೂಜಿ ಸರಗಾರ್ ಅವರೀಗ ನೀರಿಗೆ ಹೋಗ್ತಿದ್ದಾರೆ. ಓಕೆ, ಹೋಗ್ಬೋದು, ಎಂತ ಆಗೋದು, ಚೂರು ಸ್ವಲ್ಪ ಎದುರು ಹೋಗ್ಬೋದು. देखा आपने लापरवाही का नतीजा है। ऐसे ही पोलियो की खुराक न लेने से पोलियो आपके बच्चे को पकड़ सकता है। ಅಷ್ಟು ಕೋಲ್ಡ್ ಉಂಟು ಆ್ಯಕ್ಚುಲಿ. ಹಾಂ, ತುಂಬ ಕೋಲ್ಡ್ ಉಂಟಲ್ಲ. ಇನ್ನು 2 ನಿಮಿಷ ಆದ್ಮೇಲೆ ನನ್ನ ಕಾಲು ನಂಬಾಗ್ತದೆ. ಅದಿಲ್ಲಿ ನಿಂಗೆ ಥೆರಪಿ, ಅದು ಖಾಲಿ. ಅವರೆಲ್ಲ ಹೇಗೆ, ಅವರೆಲ್ಲ ನೋಡಿ ಅಂತೆ ಮೈಯಲ್ಲಿ ಬಟ್ಟೆ ಇಲ್ಲ, ಅದು ಈ ಕೋಲ್ಡ್ ನೀರಲ್ಲಿ ಹೇಗಿದ್ದಾರೆ ನನಗೆ ಅಂತ ಗೊತ್ತಿಲ್ಲ. ಕಾಲು ಮತ್ತೆ ಅದು ಸ್ವಲ್ಪ ಹೊತ್ತು ನೀರಲ್ಲೇ ಇದ್ದರೆ ಉಂಟಲ್ಲ ಮತ್ತೆ ಸರಿ ಆಗ್ತದೆ ಚಳಿ. ಬಟ್ ಈಗ ನಾವು ಬಂದದಷ್ಟೇ ಅಲ್ಲ, ಹಾಗೆ ತುಂಬ ಚಳಿ ಆಗ್ತಾ ಉಂಟು ಕಾಲು. ಎಂತ ನಂಗೆ ಕೈ ಕಾಲಿಗ ಹೀಗೆ ಮಾಡಿದ್ರೆ ನನಗೆ ಗಡಗಡ ಆಗ್ತಾ ಉಂಟು. ಅದೇ ನಾವೀಗ ಕಾಲು ಇಟ್ಟದಷ್ಟೇ ಅಲ್ಲ, ಸ್ವಲ್ಪ ಹೊತ್ತು ಇದ್ರೊಳಗೆ ಇದ್ರೆ ಉಂಟಲ್ಲ ಅದು ಮತ್ತೆ ಕೋಲ್ಡ್ ಕಮ್ಮಿ ಆಗ್ತದೆ. ಇದೆಲ್ಲ ಐಸ್ ಇದೆಲ್ಲ ತೋರಿಸ್ತಾರಲ್ಲ ಕ್ರಿಕೆಟರ್ಸ್, ಅವರಿಗೆ ಐಸ್ ಒಳಗೆ ಹಾಗೆ ಆಗ್ತಾ ಉಂಟು ಈಗ. ಹೌದು, ಮತ್ತೆ ಅಲ್ಲಿ ವಾಟರ್ ನೋಡಿ ಅಂತ ಹೇಗೆ ಕಾಣ್ತಾ ಉಂಟು ಅಂತ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆ್ಯಂಡ್ ಫುಲ್ ಬ್ಲೂಯಿಶ್ ಕಾಣ್ತಾ ಉಂಟು. ಹೌದು, ಅದೇ ಬ್ಲೂಯಿಶ್ ಕಾಣ್ತಾ ಉಂಟು. ವಿಡಿಯೋಲಿ ಅಷ್ಟು ಗೊತ್ತಾಗ್ತಿಲ್ಲ. ಹೀಗೆ ನೋಡುವಾಗ, ಹೌದು, ಹೀಗೆ ನೋಡುವಾಗ ಬ್ಲೂ ಕಾಣ್ತಾ ಉಂಟು ವಾಟರ್. ಬ್ಯೂಟಿಫುಲ್ ವ್ಯೂ. ಅಲ್ಲಿ ನೋಡಿ ಎಂಥದ್ದು ಮೆಟಲ್ ಡಿಟೆಕ್ಟರಲ್ಲಿ ಎಂಥದೋ ಹುಡುಕ್ತಿದ್ದಾರೆ. Not yet? Well, I got like a coin and some aluminum foil so far, but we're just... Okay, no actual treasure there. No. ಎಂತ ಸಿಕ್ಲಿಲ್ಲ ಅಂತ. ಕಾಯಿನ್ ಸಿಕ್ಕಿತ್ತು. ಎಂತ ಕಾಯಿನ್? ಗೋಲ್ಡ್ ಕಾಯಿನ್ ಸಿಕ್ಕಿತ್ತು. ಟ್ರೆಷರ್ ಇಲ್ಲ ಹೇಳ್ದೆ, ಹಾಗಾದ್ರೆ ನಾರ್ಮಲ್ ಕಾಯಿನ್ ಸಿಕ್ಕಿದೆ. ಅಲ್ಮೇಲೆ ಈಗ ಒಳ್ಳೆ ಉಂಟಲ್ಲ ಎಕ್ವಿಪ್ಮೆಂಟ್. ಸ್ವಲ್ಪ ಈಗ ಎದುರು ಬಂದಿಯಾಗಿ ಇಲ್ಲೆಲ್ಲ ಜನನೇ ಇಲ್ಲ. ಇಲ್ಲಿ ನಾವು ಮಾತ್ರ ಇದ್ದೇವೆ, ಒಂದು 4-5 ಜನ ಇದ್ದಾರೆ ಅಲ್ಲಿ. ಪ್ರೈವೇಟ್ ಲೇಕ್ ಇದೆ ಅಲ್ಲಿ ನೋಡಿ ಒಬ್ಬರು ಮಾಡೆಲ್ನವರು ತಗೊಂಡೋದ್ರೆ ಅವನಿಗೆ ಸದ್ದಿಲ್ಲ. ಇಲ್ಲಿ ಒಬ್ಬರು ಮಾಡೆಲ್ ನಿಂತಿದ್ದಾರೆ. ಇವರು ಇಲ್ಲಿ ಉಡುಪಿದು ಮಾಡೆಲ್. ಅದು ಮಿಸ್ಸಸ್ ಉಡುಪಿ. ಒನ್ ಆ್ಯಂಡ್ ಓನ್ಲಿ ಶಟ್.
ಹೇಗೆ? ಪರವಾಗಿಲ್ಲ. ಇದು ಸ್ವಲ್ಪ ಸೋಮೇಶ್ವರದ ಕಡೆ ಬಂದಿದ್ದೇವೆ ನಾವೀಗ. ಧರ್ಮಸ್ಥಳ ದಾಟಿ ಇಲ್ಲಿಗ ಈ ಸೋಮೇಶ್ವರ ಹುಡುಗಿ ಇಂಡಿಯಾದಿಂದ ಹೊರಗಿನೂ ಬರಲಿಲ್ಲ. ನೋಡಿ, ಇದು ಸೋಮೇಶ್ವರದ ಕಲ್ಲು. ಇಲ್ಲೆಲ್ಲ ಕೂತ್ಕೊಂಡೆಲ್ಲ ಈಗ ಇರುದಿಲ್ಲವ ಇದರಲ್ಲಿ. ಅದರಲ್ಲಿ ದೊಡ್ಡ ಕಲ್ಲು, ಇದು ಸಣ್ಣ ಕಲ್ಲು. ಸಿಂಪಲ್. ಗಂಗೊಳ್ಳಿಯಲ್ಲಿ ಇಷ್ಟೇ ದೊಡ್ಡ ಕಲ್ಲು, ಇದು ಸಣ್ಣ ಕಲ್ಲು. ಬೇಡ ಬಿಡಿ, ನೀವೆಲ್ಲ ನಂಗೆ ವಹಿಸ್ತೀವಿ. ನಾವೀಗ ಸ್ವಲ್ಪ ಫೋಟೋ ತೆಗೆದು ನೀರಲ್ಲಿ ಒಂಚೂರು ಕಾಲಿಟ್ಟು ಪ್ಯಾಂಟೆಲ್ಲ ಚಂಡಿ ಮಾಡಿಕೊಂಡು ಈಗ ಬಂದೆವು. ನಾವಲ್ಲಿ ಎಲ್ಲೋ ಚಪ್ಪಲ್ ಇಟ್ಟೋಗಿದ್ದೇವೆ. ಫೋಟೋ ಸೆಷನ್ ಎಲ್ಲ ಮಾಡಿದ್ವಿ. ಹೌದು, ಹೋಪ್ಫುಲಿ ಚಪ್ಪಲ್ ಇಸ್ಟಿಲ್ ದೇರ್. ಲೆಟ್ಸ್ ಇಲ್ಲಿ ಹೋಗ್ಬಿಟ್ಟು ಬಂದಿದ್ದೇವೆ ಚಪ್ಪಲನ್ನು. ನಂಗೆ ಒಳ್ಳೆ ಅನಿಸ್ತದಪ್ಪ. ಒಲ್ಲಿಗೆ ಯಾರು ಕ್ಯಾಂಪ್ ಹಾಕಿಟ್ಟಿದ್ದಾರೆ. ನಾನು ನೀರಲ್ಲಿ ನಡ್ಕೊಂಡು ಹೋಗ್ತೇನೆ. But if it's jumping all the time, it also can mean that it's a trash item because it's like this has metal. ನಿಮಗೆ ನಾನು ಇಷ್ಟ ಇಲ್ವಾ? ನೀರಲ್ಲಿ ನಡೀತಿದ್ದೀರಿ ನನ್ನನ್ನು ಬಿಟ್ಟು. ಒಳ್ಳೆ ಆಗ್ತದೆ. ನನ್ನನ್ನು ಬಿಟ್ಟು ಈಗ ಕೋಲ್ಡ್ ಅಷ್ಟು ಗೊತ್ತಾಗುದಿಲ್ಲ ಕಾಲಿಟ್ಟ, ಬಟ್ ಒಳ್ಳೆ ಆಗ್ತುಂಟು. ಹೇಗುಂಟು ಈ ಹೇಗುಂಟು ವೀಕ್ಷಕರೇ? ನೀವು ಹೇಳಿ ನನಗೆ ಈ ಹೇಗುಂಟಂತ. ನಮ್ಗಂತೂ ಬ್ಯೂಟಿಫುಲ್ ಕಾಣ್ತಾ ಉಂಟು ಬರೀ ಕಣ್ಣಿಗೆ. ಕ್ಯಾಮರಾದಲ್ಲಿ ಮತ್ತೆ ಈಗ ನೋಡಿ, ಈಗ ನಿಮಗೆ ಕಲರ್ ವೇರಿಯೇಷನ್ ಗೊತ್ತಾಗ್ತದೆ. ಕರೆಕ್ಟ್. ಈಗ ಕಲರ್ ವೇರಿಯೇಷನ್ ಕಾಣ್ತಾ ಉಂಟು ನೋಡಿ. ಬ್ಲೂ ವಾಟರ್, ಲೈಟ್ ಬ್ಲೂ. ಬಟ್ ಅದು ಕರೆಕ್ಟ್ ಸನ್ ಬಂದ್ರೆ ಗೊತ್ತಾಗ್ತದೆ. ಈಗ ಸ್ವಲ್ಪ ಮೋಡ ಆಗಿದೆ, ಅದಕ್ಕೆ ನಿಮ್ಗೆ ಅಷ್ಟು ಕ್ಲಿಯರ್ ಡೈರೆಕ್ಟ್ ಕಾಣ್ತಿಲ್ಲ. ಸನ್ ಬಿದ್ದಾಗ ಆಗ ಗೊತ್ತಾಗ್ಲಿಲ್ಲ. ಈಗ ಸನ್ ಡೈರೆಕ್ಟ್ ಬೀಳ್ತಿಲ್ಲ, ಸೊ ಕಾಣ್ತಾ ಉಂಟು. ಅಲ್ಲಿ ಗುಡ್ಡ ಎಷ್ಟು ಎತ್ತರದಲ್ಲಿ ಉಂಟು ನೋಡಿ. ಈಗ ಬ್ಯೂಟಿಫುಲ್ ಕಾಣ್ತಾ ಉಂಟಲ್ಲ ಆಕ್ಚುಲಿ. ಈಗ ಕರೆಕ್ಟ್ ಕಾಣ್ತಾ ಇದೆ, ಲೈಟ್ ಶೇಡ್ ಕಾಣ್ತಿದೆ. ಹೌದು, ನೈಸ್. ಎಲ್ಲಿ ಹೋಯ್ತಪ್ಪ ನಮ್ಮ ಚಪ್ಪಲಿ ಇಟ್ಟಿದ್ ಲಾಗ್? ಅಲ್ಲಿ ಅಲ್ಲಿ ಅಲ್ಲ ಅಲ್ಲೇ ಅಲ್ಲೇ ಅಲ್ಲೇ. ಇದು ತೋರಿಸಂತ ಇಲ್ಲಿ ಆಕ್ಚುಲಿ ಹೀಗೆ ಕಪ್ಪು ಕಪ್ಪು ಕಾಣ್ತಾ ಉಂಟಲ್ಲ ನೀರಲ್ಲಿ. ಇದು ಕಪ್ಪು ಕಾಣ್ತಾ ಉಂಟಲ್ಲ ನೀರಲ್ಲಿ, ಅದು ಈ ಮರದು ಫುಲ್ ಪೀಸಸ್. ನಂಗೆ ಗೊತ್ತಿಲ್ಲ, ನಾನು ಎಂತ ಇದು ಕೆಸರು ಅಂತ ಅನ್ಕೊಂಡ್ವಿ. ಬಟ್ ಹೋಗಿ ನೋಡುವಾಗ ಇದು ಉಂಟಲ್ಲ ಇಲ್ಲಿ, ಇದು ಕಪ್ಪು ಅಂತ ಕಾಣ್ತಾ ಉಂಟಲ್ಲ, ಇದು ಕಪ್ ಆಕ್ಚುಲಿ ಇದು ಮರದು ಪೀಸಸ್ ಫುಲ್ ಮರದು ಲಾಗ್ಸ್ ಎಲ್ಲ ಉಂಟು. ಇಲ್ಲೆಲ್ಲ ಕಟ್ಟಾಗಿ ಉಂಟಲ್ಲ, ಇಲ್ಲೆಲ್ಲ ಕಟ್ಟಾಗಿ ಬಿದ್ದಿದಲ್ಲ. ಇದು ಆಕ್ಚುಲಿ ನೀರಲ್ಲಿ ಸಹ ಉಂಟು, ಆಚೆ ಅಲ್ಲೆಲ್ಲ ನೀರಲ್ಲಿ ಲಾಗ್ ಎಲ್ಲ ಉಂಟು. ಅಲ್ಲೆಲ್ಲ ನೀರಲ್ಲಿ ಲಾಗ್ ಉಂಟು. ಸೊ ಅದ್ರದೆಲ್ಲ ಹುಡಿ ಅದೆಲ್ಲ ಆಗಿ ಮರದ ಪೀಸಸ್ ನೀರಲ್ಲಿ ಇದ್ದು ಕಸ ಆಕ್ಚುಲಿ ಬೇಸಿಕಲಿ. ಇಟ್ಸ್ ನಾಟ್ ಕೆಸರು. ಹೌದು, ನೀರಲ್ಲಿ ಅದು ಇಲ್ಲದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಆಕ್ಚುಲಿ ಅಲ್ಲ. ಹೌದು. ಉಪ್ಪು ನೀರಾ? ಇಲ್ಲ ಅಲ್ಲಂತೆ, ಕಪ್ಪೆ ನೀರು. ಆದ್ರೆ ನಾನು ಬೇಕಂತಾನೆ ಕುಡಿಸಿದ್ದು. ಅಲ್ಲಿ ಎಲ್ಲ ಸುಸ್ಸು ಮಾಡಿದಾರ ನೀರಲ್ಲಿ. ಜಾನು ಅಲ್ಲಿ ಉಂಟು ಚಪ್ಪಲ್. ಇಲ್ಲ ನಾನೀಗ ವಾಪಸ್ ತೋರಿಸ್ತೇನೆ ನೋಡಿ ನಿಮಗೆ ವ್ಯೂ. ಈಗ ಸನ್ ಆ್ಯಕ್ಚುಲಿ ಮೇಲೆ ಗುಡ್ಡೆ ಮೇಲೆ ಮಾತ್ರ ಬೀಳ್ತಾ ಉಂಟಲ್ಲ. ಸೊ ಈಗ ಆ್ಯಕ್ಚುಲಿ ನೀರಿದು ಕಲರ್ ಕರೆಕ್ಟ್ ಕಾಣ್ತಾ ಉಂಟು ನೋಡಿ, ಬ್ಲೂಯಿಶ್. ಈಗ ಜನ ಸಹ ಕಮ್ಮಿ ಆದರು ಇಲ್ಲಿ. ಈಗ ಆ್ಯಕ್ಚುಲಿ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಅಲ್ಲ. ಸೊ ಎಂತಾಗಿದೆ ಅಂತ ಹೇಳಿದರೆ ಸಮ್ಮರ್ ಮುಗಿತಾ ಬಂತು, ಈಗ ಫಾಲ್ ಸ್ಟಾರ್ಟ್ ಆಗ್ತಾ ಉಂಟು ಈಗ. ಸೊ ಅದರಿಂದಾಗಿ ಕತ್ತಲೆ ಈಗ ಒಂದು 7, ಮೊದಲು 9:30-10 ಗಂಟೆಗೆ ಆಗ್ತಿದ್ದ ಕತ್ತಲೆ ಈಗ 7:30 ಹಾಗೆ ಆಗ್ತದೆ. ಸೊ ಅದರಿಂದ ಜನ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದ್ದಾರೆ. ಮನೆ ಅಲ್ಲ, ಅದು ಚೇಂಜಿಂಗ್ ರೂಮ್ ಹಾಗೆಲ್ಲ ಏನೋ ಇರ್ಬೋದು. ಓಕೆ. ಬಟ್ ಜನ ಸ್ವಲ್ಪ ಕಮ್ಮಿ ಕಾಣ್ತಿದ್ದಾರೆ. ಬಟ್ ಈಗ ಸಹ ನೀರಲ್ಲೆಲ್ಲ ಆಡುವಂಥದ್ದು ಆಡ್ತಿದ್ದಾರೆ. ಇಲ್ಲಿ ನೋಡಿ, ಎಲ್ಲರೂ ಹೀಗೆ ಅಂದ್ರೆ ದೂರ ದೂರ ಹೋಗುದು, ಮನೆಯವರು ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ. ಮತ್ತೆ ಇದೀಗ ಸಮ್ಮರ್, ಅದರೊಟ್ಟಿಗೆ ಲಾಂಗ್ ವೀಕೆಂಡ್. ಸೊ ಆದಷ್ಟು ಜನ ಇಲ್ಲಿ ಕ್ಯಾಂಪಿಂಗಿಗೆ ಬಂದಿದ್ದಾರೆ. ಇಲ್ಲಿ ಕ್ಯಾಂಪಿಂಗ್ ಸೈಟ್ಸ್ ಉಂಟು. ಹೌದೌದು, ಕ್ಯಾಂಪಿಂಗ್ ಸೈಟ್ಸ್ ಉಂಟು ಆ್ಯಕ್ಚುಲಿ. ಇದು ಎಂತ ಇಲ್ಲಿ ಕಾರ್ಡ್ ನೋಡ್ತಿದ್ದೀರಲ್ಲ, ಇದರದ್ದು ಹಿಂದೆಗಡೆ ಕ್ಯಾಂಪಿಂಗ್ ಸೈಟ್ ಉಂಟು. ಸೊ ಬೇಸಿಕಲಿ ಅವ್ರದ್ದೇ ಟೆಂಟ್ ತಂದು ಅಲ್ಲೇ ಬಾರ್ಬಿಕ್ಯೂ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅಲ್ಲೇ ಬಾರ್ಬಿಕ್ಯೂ ಮಾಡಿ ತಿಂದು ನೈಟ್ ಇಲ್ಲೇ ಟೆಂಟಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ಅಥವಾ ನೆಕ್ಸ್ಟ್ ಡೇ ಹಾಗೆ ಎದ್ದು ಹೋಗ್ತಾರೆ. ಇಲ್ಲಿ ನೋಡಿ, ಅವರು ಕ್ಯಾಂಪಿಂಗ್ ಬಂದವರು ಹೀಗೆ ಚೇರೆಲ್ಲ ತಂದು ಇಲ್ಲಿ ಇಡ್ತಾರೆ ಹೀಗೆ. ಆ್ಯಂಡ್ ಸಂಜೆ ರಾತ್ರಿ ತನಕ ಅವರ ಕೈಕಿಂಗ್ ಬೋರ್ಡ್ ಎಲ್ಲ ತಂದು ಹೀಗೆ ಹೋಗ್ತಾರೆ ನೋಡಿ. ಮತ್ತು ಹಿಂಗೆ ಇದು ಅದೊಂಥರ ಕಲ್ಚರ್ ಆಗಿ ಹೋಗಿದೆ ಅವರದ್ದು. ಹೌದು, ಇಲ್ಲಿ ನೋಡಿ, ಇಲ್ಲೆಲ್ಲ ಅಬ್ಬಾ ನೋಡಿ ಗಾಳಿ ಆ ಕಡೆ ಆಯ್ತು ಅವ್ರದ್ದು, ಗಾಳಿ ತೆಗಿತಿದ್ದಾರೆ ಅದ್ರದ್ದು. ದಿಸ್ ಈಸ್ ಅಬೌಟ್ ಚಿಲ್ಲಿವ್ಯಾಕ್ ಲೇಕ್. ಸೊ ಇದೇ ಚಿಲ್ಲಿವ್ಯಾಕ್ ಲೇಕ್, ಬ್ಯೂಟಿಫುಲ್ ಇತ್ತು. ಮತ್ತು ನಾವು ಆಗ ಇಲ್ಲಿ ತೋರಿಸ್ತಿದ್ವಲ್ಲ, ಇದು ಅವ್ರದ್ದೇ ಬೋಟ್ ತರೋದು,
ಮತ್ತು ಕಯಾಕಿಂಗ್ ಬೋರ್ಡ್ ಎಲ್ಲ ತರ್ತಾರೆ ಅಂತ. ಸೊ ಹೀಗೆ ನೋಡಿ, ಹೀಗೆ ಕಾರಲ್ಲಿ ಅದಕ್ಕೆ ಟೈರ್ ಇರ್ತದೆ ಬೋಟಿಗೆ, ಅದನ್ನು ಎಳ್ಕೊಂಡು ಹೋಗ್ಬೋದು. ಕಾರಲ್ಲಿ ಹಿಂದೆ ಕಟ್ಟಿ ಎಳ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಅದಕ್ಕೋಸ್ಕರ ಒಂದು ಕಾಂಕ್ರೀಟ್ ರೋಡ್ ಥರ ಮಾಡಿದ್ದಾರೆ. ಸೊ ಡೈರೆಕ್ಟ್ ನೀರಿಗೆ ಆ ಬೋಟನ್ನು ಬಿಟ್ಟು ಯೂಸ್ ಮಾಡ್ತಾರೆ, ಮತ್ತು ಅಲ್ಲಿಂದನೇ ಹಿಂದೆ ಸಿಕ್ಕಿಸಿ ತಗೊಂಡು ಹೋಗ್ತಾರೆ. ಸೊ ಇದೊಂದು ನ್ಯೂ ಥಿಂಗ್ ಆ್ಯಕ್ಚುಲಿ ನಾವು ನೋಡಿದ್ದು ಕೆನಡಾದಲ್ಲಿ ಅಲ್ಲ. ನೀನು ಇದು ಇಂಡಿಯಾದಲ್ಲಿ ನೋಡಿದ್ಯಾ? ಇಲ್ಲ ಅಲ್ಲ. ಇಂಡಿಯಾದಲ್ಲಿ ಅಲ್ಲಿ ಬೋಟ್ ಅವ್ರದ್ದು ಆಲ್ರೆಡಿ ಅದು ಬೋಟ್ ಮಾತ್ರ ನಾವು ನೋಡಿದ್ದು. ಅವರ ಬೋಟ್ ಅನ್ನು ನಾವು ಹತ್ತುದು ಹಾಗೆ ಮಾತ್ರ ನೋಡಿದ್ದು. ಪ್ರೈವೇಟ್ ಬೋಟ್ ಅಂತೇಳಿ ನಾವು ಇಂಡಿಯಾದಲ್ಲಿ ಹೀಗೆ ನೋಡಲಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅದಕ್ಕೆ ಒಂದು ಹೇಳ್ತಾರೆ ಬೋಟ್ ಲಾಂಚಿಂಗ್, ಅದಕ್ಕೆ ಒಂದು ಫೆಸಿಲಿಟಿ ನೋಡಿ, ಹೀಗೆ ನೀರಿಳಿಸ್ಲಿಕ್ಕೋಸ್ಕರ ರೋಡ್ ಥರ. ಇದು ಆ್ಯಕ್ಚುಲಿ ಇಂಡಿಯಾಲಿ ಇಲ್ಲ. ಸೊ ಹೋಪ್ಫುಲಿ ಮುಂದಕ್ಕೆ ಇಂಡಿಯಾಲಿ ಸಹ ಎಲ್ಲಿಯಾದ್ರೂ ಇಂಥ ಸ್ಪಾಟ್ ಇದ್ದರೆ ಬಂದರೆ ಒಳ್ಳೇದು. ಯಾರಿಗಾದ್ರೂ ಹೀಗೆ ಬೋಟಿಂಗ್ ಅಂತ ಹಾಬೀಸ್ ಎಲ್ಲ ಇದ್ದರೆ ಒಳ್ಳೇದು. ಸೊ ಇಲ್ಲಿ ಆ್ಯಕ್ಚುಲಿ ತುಂಬ ಜನರಿಗೆ ಹೀಗಿದೆ ಹಾಬೀಸ್ ನಾನು ನೋಡಿದ ಪ್ರಕಾರ ಅಲ್ಲ. ತುಂಬ ಜನರಿಗೆ ಕಯಾಕಿಂಗ್, ಬೋಟಿಂಗ್ ಆಗಿರ್ಬೋದು, ಕ್ಯಾಂಪಿಂಗ್ ತುಂಬ ಇನ್ಬಿಲ್ಟ್ ಕಲ್ಚರ್ ಹೇಳ್ತಾರೆ. ಹೌದು, ಫ್ಯಾಮಿಲಿ ಗೆಟ್ ಟುಗೆದರೇ ಹಾಗೆ ಮಾಡೋದು ಅವರು. ಇಂಡಿಯಾ ಥರ ಅಲ್ಲ, ಮನೇಲಿ ಕುತ್ಕೊಂಡು ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲ. ಇಲ್ಲಿ ಹೀಗೆ ಕ್ಯಾಂಪಿಂಗ್ ಬರೋದೇ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್, ಫ್ರೆಂಡ್ಸ್ ಒಟ್ಟಿಗೆ ಆಗಲಿ ಫ್ಯಾಮಿಲಿ ಒಟ್ಟಿಗೆ ಹಾಗೆ. ಇಲ್ಲಿ ನೋಡಿ ಬಿಳಿ ಜನರು, ಕೆನಡಾದವರು. ದಿಸ್ ಈಸ್ ದಿ ವ್ಯೂ. ಎಲ್ಲ ಈ ಶ್ರದ್ಧೆ ಮಾಡಿದ್ದು ನಾವು ಸೀದಾ ನಡ್ಕೊಂಡು ಹೋಗ್ತಿದ್ದೆವು. ಇಲ್ಲಿ ನೋಡಿ ಈಗ ಮೌಂಟೇನ್ ಹೈಕ್ ಮಾಡಿಸ್ತಾ ಇದ್ದಾಳೆ. ಹೌದು, ನಾವೀಗ ಚಿಲ್ಲಿ ವ್ಯಾಕ್ ಬಿಟ್ಟು, ಸೊ ಚಿಲ್ಲಿ ವ್ಯಾಕ್ ಲೇಕ್ ಅನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಎಂತ ಸಿಗ್ತದೆ ಅದನ್ನು ನೋಡ್ಲಿಕ್ಕೆ, ಸಿಕ್ಕಿದ್ರೆ ನಾವು ಹೇಳಿದ ಹಾಗೆ ಫಾಲ್ಸ್ ಏನೋ ಸಿಕ್ಕಿದ್ರೆ ನೋಡಿ ಹೋಗುವ ಹೇಳಿ. ಸ್ವಲ್ಪ ಡಾರ್ಕ್ ಆಗ್ತಾ ಬಂತು ಈಗ, ಅಥವಾ ನಾವು ತುಂಬಾ ಇಲ್ಲಿ ಕೆಳಗಿದ್ದಲ್ಲ ಹಾಗೆ ಡಾರ್ಕ್ ಕಾಣ್ತಿರ್ಬೋದು. ಇಲ್ಲ, ಸ್ವಲ್ಪ ಕತ್ಲೆ ಆಗ್ತಾ ಬಂತು. ಸೊ ಈಗ ಇಲ್ಲಿ ನೋಡಿ ಬಾರಿ ಕಷ್ಟದಿಂದ ನಾನು ನಡೀತಾ ಇದ್ದೇನೆ. ಕೊಡು. ಹಾಳು ಮುಳ್ಳು ದಾರಿಯಲ್ಲಿ ಹೋಗ್ತಿದ್ದೇವೆ ಮೇಲೆ ಪಾರ್ಕಿಂಗ್ ಲಾಟ್ ಹತ್ತಿರ. ಇದು ನೋಡಿ, ಇದೆ ಪಾರ್ಕಿಂಗ್ ಲಾಟ್. ಆಗ ನಾವು ಆಚೆ ಸೈಡಿಂದ ಹೋದದ್ದು, ಈಗ ಇದೆ ಪಾರ್ಕಿಂಗ್ ಲಾಟ್. ಹಾಂ, ಸೀದಾ ನೀರಿಗೆ ಇಲ್ಲಿಂದ ಹೋದರೆ. ಅಲ್ಲಿದ್ವಿ ನಾವೀಗ ಕೆಳಗೆ, ಅಲ್ಲಿಂದ ಈಗ ಹೀಗೆ ಮೇಲೆ ಬಂದು ಪಾರ್ಕಿಂಗ್ ಲಾಟಿಗೆ ಬಂದ್ವಿ. ವಾಶ್ರೂಮ್ ಅದು ಇದೆಲ್ಲ ಇಲ್ಲಿ ಉಂಟು. ಇದು ವಾಶ್ರೂಮ್. ಇಲ್ಲಿ ನೋಡಿ ಟೆಂಟ್ಸ್ ಎಲ್ಲ ಕಾಣ್ತಾ ಉಂಟಲ್ಲ ಅಲ್ಲಿ ಬ್ಲೂ ಕಲರ್ ಎಲ್ಲ, ಇದೇ ಕ್ಯಾಂಪಿಂಗ್ ಸೈಟ್. ಇಲ್ಲಿ ಸಹ ಕ್ಯಾಂಪಿಂಗ್, ಮತ್ತು ಆಗ ನಾವು ಅಲ್ಲಿ ಬೀಚ್ ಬದಿ ತೋರಿಸಿದ್ರು, ಲೇಕ್ ಬದಿ, ಅಲ್ಲಿ ಸಹ ಉಂಟು. ಇಲ್ಲಿ ಎಲ್ಲ ಬಂದು ಕ್ಯಾಂಪಿಂಗ್ ನೈಟ್ ಇದೆ, ಫಾರೆಸ್ಟ್ ಒಳಗೆಲ್ಲ ಉಳ್ಕೊಳ್ತಾರೆ ಆ್ಯಕ್ಚುಲಿ. ಇದು ನೋಡಿ ಒಂಥರ ಕಾಡಿನಾಗೆ ಫುಲ್ ಸೇಮ್ ಮರ. ಸೊ ಇಲ್ಲೇ ನೈಟೆಲ್ಲ ಇಲ್ಲೇ ಉಳ್ಕೊಳ್ತಾರೆ ಇದೇ ಕ್ಯಾಂಪಿಂಗ್ ಸೈಟಲ್ಲಿ. ಮತ್ತು ಇಲ್ಲಿ ವಾಶ್ರೂಮ್ ಅದು ಇದೆಲ್ಲ ಉಂಟು. ಇಲ್ಲೇ ವಾಶ್ರೂಮ್, ಇದೆಲ್ಲ ವಾಶ್ರೂಮ್. ಸೊ ಇದು ಯಾವತ್ತು ಓಪನ್ ಇರ್ತದೆ ಈ ವಾಶ್ರೂಮ್. ಸೊ ಇಲ್ಲೇ ಅಲ್ಲಿ ಕ್ಯಾಂಪಿಂಗ್ ಸೈಟಲ್ಲಿ ಒಂದು ನೈಟ್ ಸ್ಪೆಂಡ್ ಮಾಡಿ ಗಮ್ಮತ್ತು ಮಾಡ್ತಾರೆ. ನೋಡುವ ಫ್ಯೂಚರಲ್ಲಿ ನಾವು ಸಹ ಕ್ಯಾಂಪಿಂಗ್ ಸೈಟೆಲ್ಲ ಮಾಡಿದರೆ ನಿಮಗೆ ವ್ಲಾಗ್ ಮೂಲಕ ತೋರಿಸ್ತೇವೆ ಹೇಗಿರ್ತದೆ ಅಂತ.